ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಂದು ಕ್ಷಣ ನಿಲ್ಲಿ ಮತ್ತು ನಿಮ್ಮ ಮನಸ್ಸಿಗೆ ಒಂದು ಸರಳ ಪ್ರಶ್ನೆ ಕೇಳಿಕೊಳ್ಳಿ. ನೀವು ನಿಮ್ಮ ಕಣ್ಣಿನ ಆರೋಗ್ಯದ ಬಗ್ಗೆ ನಿಜವಾಗಿಯೂ ಗಮನ ಕೊಡುತ್ತೀರಾ? ಇಂದು ನೀವು ಗಮನ ಕೊಡದಿದ್ದರೆ ಮುಂದಿನ 5 ವರ್ಷಗಳಲ್ಲಿ ನಿಮ್ಮ ಮುಂದಿರುವ ವ್ಯಕ್ತಿಯ ಮುಖದ ಭಾವನೆಗಳನ್ನು ಕೂಡ ಸರಿಯಾಗಿ ಗುರುತಿಸಲು ಸಾಧ್ಯವಾಗದೆ ಹೋಗಬಹುದು. ನಿಮ್ಮ ಮೊಮ್ಮಕ್ಕಳು ನಗುತ್ತಿದ್ದಾರೋ ಅಥವಾ ಅಳುತ್ತಿದ್ದಾರೋ ಎಂಬುದೇ ತಿಳಿಯದ ಪರಿಸ್ಥಿತಿ ಬಂದರೆ ಹೇಗಿರುತ್ತದೆ ಎಂದು ಯೋಚಿಸಿ ನೋಡಿ. ಈ ವಿಚಾರ ನಿಮಗೆ ಸ್ವಲ್ಪ ಆತಂಕವನ್ನುಂಟು ಮಾಡಿದರೆ ಈ ಮಾಹಿತಿ ನಿಮಗಾಗಿ ತುಂಬ ಮುಖ್ಯ. ಇಂದಿನ ವೇಗದ ಜೀವನದಲ್ಲಿ ನಾವು ನಮ್ಮ ದೇಹದ ಆರೋಗ್ಯದ ಬಗ್ಗೆ ಸ್ವಲ್ಪವಾದರೂ ಯೋಚಿಸುತ್ತೇವೆ. ಆದರೆ ಕಣ್ಣುಗಳ ಬಗ್ಗೆ ಹೆಚ್ಚಿನವರು ನಿರ್ಲಕ್ಷ್ಯ ತೋರಿಸುತ್ತಾರೆ. ಗಂಟೆಗಟ್ಟಲೆ ಮೊಬೈಲ್ ನೋಡುವುದು, ಟಿವಿ ಮುಂದೆ ಕುಳಿತುಕೊಳ್ಳುವುದು, ಸರಿಯಾದ ನಿದ್ರೆ ಮಾಡದೇ ಇರುವುದು, ಪೋಷಕಾಂಶಗಳ ಕೊರತೆ ಇವೆಲ್ಲವೂ ನಿಧಾನವಾಗಿ ನಮ್ಮ ದೃಷ್ಟಿಯನ್ನು ದುರ್ಬಲಗೊಳಿಸುತ್ತಿವೆ. ಆರಂಭದಲ್ಲಿ ಇದು ಸಾಮಾನ್ಯ ಸಮಸ್ಯೆಯಂತೆ ಕಾಣಬಹುದು. ಕೆಲವರಿಗೆ ಕಣ್ಣು ಒಣಗುವುದು, ಕೆಲವರಿಗೆ ಮಸುಕಾಗಿ ಕಾಣುವುದು, ಮತ್ತೊಬ್ಬರಿಗೆ ರಾತ್ರಿ ಸಮಯದಲ್ಲಿ ಸರಿಯಾಗಿ ಕಾಣದಿರುವುದು. ಆದರೆ ಈ ಸಣ್ಣ ಲಕ್ಷಣಗಳೇ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಗಳ ಸೂಚನೆಯಾಗಬಹುದು. ಸ್ನೇಹಿತರೆ, ಕಣ್ಣುಗಳ ಆರೋಗ್ಯ ಕೇವಲ ಕಣ್ಣಿನ ಗಾಜು ಅಥವಾ ಔಷಧಿಗಳ ಮೇಲೆ ಮಾತ್ರ ಅವಲಂಬಿತವಲ್ಲ. ಅದು ನಮ್ಮ ದಿನನಿತ್ಯದ ಅಭ್ಯಾಸಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಒಂದು ಚಿಕ್ಕ ಉದಾಹರಣೆ ತೆಗೆದುಕೊಳ್ಳಿ. 65 ವರ್ಷದ ವಿನೋದ್ ಅವರು ರಾತ್ರಿ ಸಮಯದಲ್ಲಿ ಅಡುಗೆ ಮನೆಯಲ್ಲಿ ವಸ್ತುಗಳನ್ನು ಗುರುತಿಸಲು ಕಷ್ಟಪಡುತ್ತಿದ್ದರು. ತಮ್ಮ ಮೊಮ್ಮಗಳ ಮುಖವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಇಂತಹ ಸಮಸ್ಯೆಗಳನ್ನು ನೀವು ಕೂಡ ಅನುಭವಿಸುತ್ತಿದ್ದೀರಾ? ಆರಂಭದಲ್ಲಿ ವಿನೋದ್ ಅವರಿಗೆ ಇದು ಸಾಮಾನ್ಯ ವಯೋಸಹಜ ಸಮಸ್ಯೆ ಎಂದು ಅನಿಸಿತು. ವಯಸ್ಸಾದ ಮೇಲೆ ಹೀಗೆ ಆಗುವುದು ಸಹಜ ಎಂದುಕೊಂಡು ಅವರು ಅದನ್ನು ನಿರ್ಲಕ್ಷ್ಯ ಮಾಡಿದರು. ಆದರೆ ದಿನಗಳು ಕಳೆದಂತೆ ಸಮಸ್ಯೆ ಹೆಚ್ಚಾಗತೊಡಗಿತು. ರಾತ್ರಿ ಬೆಳಕು ಕಡಿಮೆ ಇದ್ದಾಗ ಸರಿಯಾಗಿ ಕಾಣಿಸದಿರುವುದು, ಪತ್ರಿಕೆ ಓದುವಾಗ ಅಕ್ಷರಗಳು ಮಸುಕಾಗಿರುವುದು, ಕೆಲವೊಮ್ಮೆ ಕಣ್ಣುಗಳಲ್ಲಿ ಉರಿ ಮತ್ತು ತಲೆನೋವು ಕಾಣಿಸಿಕೊಳ್ಳುವುದು ಇವೆಲ್ಲವೂ ನಿಧಾನವಾಗಿ ಅವರ ದೈನಂದಿನ ಜೀವನದ ಭಾಗವಾಗಿ ಬಿಟ್ಟವು. ಒಂದು ದಿನ ಅವರ ಮೊಮ್ಮಗಳು ಓಡುತ್ತಾ ಬಂದು ಅವರನ್ನು ಅಪ್ಪಿಕೊಂಡಾಗ ವಿನೋದ್ ಅವರು ಆಕೆಯ ಮುಖವನ್ನು ಸ್ಪಷ್ಟವಾಗಿ ನೋಡಲು ಕಷ್ಟಪಟ್ಟರು. ಆ ಕ್ಷಣ ಅವರಿಗೆ ತುಂಬಾ ಬೇಸರವಾಯಿತು. ಆಗ ಅವರು ತಮ್ಮ ಆರೋಗ್ಯದ ಕಡೆ ಗಂಭೀರವಾಗಿ ಗಮನ ಹರಿಸಲು ಪ್ರಾರಂಭಿಸಿದರು. ವೈದ್ಯರನ್ನು ಭೇಟಿಯಾದಾಗ ಅವರಿಗೆ ತಿಳಿದು ಬಂದದ್ದು ಏನೆಂದರೆ, ಸಮಸ್ಯೆಯ ದೊಡ್ಡ ಕಾರಣ ಕೇವಲ ವಯಸ್ಸಲ್ಲ, ಆದರೆ ಹಲವು ವರ್ಷಗಳಿಂದ ಬಂದಿದ್ದ ಕೆಲವು ತಪ್ಪು ಅಭ್ಯಾಸಗಳು. ಸರಿಯಾದ ಆಹಾರ ಸೇವಿಸದೇ ಇರುವುದು, ಸಾಕಷ್ಟು ನಿದ್ರೆ ಮಾಡದೇ ಇರುವುದು, ದಿನವಿಡೀ ಟಿವಿ ಮುಂದೆ ಹೆಚ್ಚು ಸಮಯ ಕಳೆಯುವುದು ಮತ್ತು ಕಣ್ಣುಗಳಿಗೆ ವಿಶ್ರಾಂತಿ ನೀಡದೇ ಇರುವುದು ಅವರ ದೃಷ್ಟಿಗೆ ಪರಿಣಾಮ ಬೀರಿತ್ತು. ಇಂತಹ ಪರಿಸ್ಥಿತಿಗೆ ಪರಿಹಾರಗಳು ನಮ್ಮ ಸುತ್ತಲೂ ಇವೆ. ಉದಾಹರಣೆಗೆ ಕ್ಯಾರೆಟ್, ಧನಿಯಾ ಸೊಪ್ಪು, ಬಾದಾಮಿ, ಅಕ್ರೋಟ್, ಮೆಂತೆ, ಸೋಂಪು ಮತ್ತು ತ್ರಿಫಲ ಇವುಗಳ ಸರಿಯಾದ ಬಳಕೆ ಕಣ್ಣುಗಳಿಗೆ ಒಳಗಿನಿಂದ ಶಕ್ತಿ ನೀಡುತ್ತದೆ. ಆದರೆ ಕ್ಯಾರೆಟ್ ತಿನ್ನುವುದಷ್ಟೇ ಸಾಕಾಗುವುದಿಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳುವುದು ತುಂಬಾನೇ ಮುಖ್ಯ. ಉದಾಹರಣೆಗೆ ಕ್ಯಾರೆಟ್ನಲ್ಲಿ ಇರುವ ವಿಟಮಿನ್ ಎ ಕಣ್ಣಿನ ನರಗಳಿಗೆ ಪೋಷಣೆ ನೀಡುತ್ತದೆ ಮತ್ತು ರಾತ್ರಿ ಸಮಯದಲ್ಲಿ ಸ್ಪಷ್ಟವಾಗಿ ಕಾಣಲು ಸಹಾಯ ಮಾಡುತ್ತದೆ. ಆದರೆ ಕ್ಯಾರೆಟ್ ಅನ್ನು ಕೇವಲ ಕೆಲವೊಮ್ಮೆ ತಿನ್ನುವುದರಿಂದ ಹೆಚ್ಚಿನ ಪ್ರಯೋಜನ ಸಿಗುವುದಿಲ್ಲ. ಅದನ್ನು ನಿಯಮಿತವಾಗಿ ಸರಿಯಾದ ಪ್ರಮಾಣದಲ್ಲಿ ಸೇವಿಸಬೇಕು. ಕೆಲವರು ಕ್ಯಾರೆಟ್ ಅನ್ನು ಸಲಾಡ್ ರೂಪದಲ್ಲಿ ತಿನ್ನುತ್ತಾರೆ, ಕೆಲವರು ಅದರ ರಸ ಕುಡಿಯುತ್ತಾರೆ. ಸ್ವಲ್ಪ ತುಪ್ಪ ಅಥವಾ ಕಡಿಮೆ ಪ್ರಮಾಣದ ಎಣ್ಣೆಯೊಂದಿಗೆ ತೆಗೆದುಕೊಂಡರೆ ಅದರ ಪೋಷಕಾಂಶಗಳು ದೇಹಕ್ಕೆ ಇನ್ನಷ್ಟು ಚೆನ್ನಾಗಿ ಅವಶೋಷಣೆಯಾಗುತ್ತವೆ. ಅದೇ ರೀತಿ ಬಾದಾಮಿ ಮತ್ತು ಅಕ್ರೋಟ್ನಲ್ಲಿ ಇರುವ ಆರೋಗ್ಯಕರ ಕೊಬ್ಬು ಮತ್ತು ವಿಟಮಿನ್ ಇ ಕಣ್ಣುಗಳ ದಣಿವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಮೆಂತ್ಯ ಮತ್ತು ಸೋಂಪು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಿ ದೇಹದ ಒಳಗಿನ ಉಷ್ಣತೆಯನ್ನು ಸಮತೋಲನದಲ್ಲಿಡುತ್ತವೆ. ಇದರಿಂದ ಕಣ್ಣುಗಳ ಮೇಲಿನ ಒತ್ತಡವು ಕಡಿಮೆಯಾಗಬಹುದು. ತ್ರಿಫಲವನ್ನು ನಮ್ಮ ಹಿರಿಯರು ವರ್ಷಗಳಿಂದ ಕಣ್ಣಿನ ಆರೈಕೆಗೆ ಬಳಸುತ್ತಾ ಬಂದಿದ್ದಾರೆ, ಏಕೆಂದರೆ ಅದು ದೇಹವನ್ನು ಒಳಗಿನಿಂದ ಶುದ್ಧಗೊಳಿಸಲು ಸಹಾಯಕ ಎಂದು ನಂಬಲಾಗಿದೆ. ಆದರೆ ಸ್ನೇಹಿತರೆ, ಇಲ್ಲಿ ಮುಖ್ಯವಾದ ವಿಷಯ ಒಂದೇ: ಈ ಪದಾರ್ಥಗಳನ್ನು 1 ದಿನ ಅಥವಾ 2 ದಿನ ಬಳಸಿದರೆ ಅಚ್ಚರಿಯ ಫಲಿತಾಂಶ ಸಿಗುವುದಿಲ್ಲ. ನಿಯಮಿತ ಅಭ್ಯಾಸ, ಸಮತೋಲನ ಆಹಾರ ಮತ್ತು ಸರಿಯಾದ ಜೀವನ ಶೈಲಿ ಒಂದಾಗಿ ಬಂದಾಗ ಮಾತ್ರ ಕಣ್ಣುಗಳ ಆರೋಗ್ಯದಲ್ಲಿ ನಿಜವಾದ ಬದಲಾವಣೆ ಕಾಣಬಹುದು. ಇದರ ಜೊತೆಗೆ ಬಹಳ ಜನರು ಕಣ್ಣಿನ ಸಮಸ್ಯೆಗಳ ಮೂಲ ಕಾರಣ ದೇಹದಲ್ಲಿ ನೀರಿನ ಕೊರತೆ ಕೂಡ ಆಗಿರಬಹುದು ಎಂಬುದನ್ನು ಗಮನಿಸುವುದೇ ಇಲ್ಲ. ನಮ್ಮ ಕಣ್ಣುಗಳು ಸದಾ ತೇವಾಂಶದಿಂದ ಕೂಡಿರಬೇಕು.
ಅದೇ ಕಣ್ಣುಗಳನ್ನು ಸುಲಭವಾಗಿ ಚಲಿಸಲು, ಸ್ಪಷ್ಟವಾಗಿ ನೋಡಲು ಮತ್ತು ಧೂಳು ಅಥವಾ ಉರಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಆದರೆ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದಾಗ ಕಣ್ಣುಗಳು ಒಣಗಲು ಆರಂಭಿಸುತ್ತವೆ. ಆರಂಭದಲ್ಲಿ ಇದು ಸಣ್ಣ ಸಮಸ್ಯೆಯಂತೆ ಕಾಣಬಹುದು. ಕಣ್ಣಿನಲ್ಲಿ ಚುಚ್ಚುವಂತೆ ಅನಿಸುವುದು, ಉರಿ, ಕೆಂಪಾಗುವುದು ಅಥವಾ ಹೆಚ್ಚು ದಣಿವು ಕಾಣಿಸುವುದು. ಆದರೆ ಸಮಯ ಕಳೆದಂತೆ ಇದು ಮಬ್ಬಾದ ದೃಷ್ಟಿ ಮತ್ತು ತಲೆನೋವಿನಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ವಿಶೇಷವಾಗಿ ಹೆಚ್ಚು ಸಮಯ ಮೊಬೈಲ್, ಟಿವಿ ಅಥವಾ ಕಂಪ್ಯೂಟರ್ ಮುಂದೆ ಕಳೆಯುವವರಲ್ಲಿ ಈ ಸಮಸ್ಯೆ ಹೆಚ್ಚು ಕಾಣಿಸುತ್ತದೆ. ಏಕೆಂದರೆ ಪರದೆಗೆ ನಿರಂತರವಾಗಿ ನೋಡುತ್ತಿರುವಾಗ ನಾವು ಕಣ್ಣು ಮಿಟುಕಿಸುವ ಪ್ರಮಾಣ ಕಡಿಮೆ ಆಗುತ್ತದೆ. ಇದರಿಂದ ಕಣ್ಣಿನ ಸಹಜ ತೇವಾಂಶ ನಿಧಾನವಾಗಿ ಕಡಿಮೆ ಆಗುತ್ತದೆ. ಆದ್ದರಿಂದ ದಿನಪೂರ್ತಿ ಸ್ವಲ್ಪ ಸ್ವಲ್ಪವಾಗಿ ನೀರು ಕುಡಿಯುವ ಅಭ್ಯಾಸ ಬಹಳ ಮುಖ್ಯ. ಕೆಲವರು ಬಾಯಾರಿಕೆ ಬಂದಾಗ ಮಾತ್ರ ನೀರು ಕುಡಿಯುತ್ತಾರೆ, ಆದರೆ ಅದು ಸರಿಯಾದ ವಿಧಾನವಲ್ಲ. ದೇಹಕ್ಕೆ ಅಗತ್ಯ ಇರುವ ನೀರನ್ನು ಸಮಯಕ್ಕೆ ಸರಿಯಾಗಿ ನೀಡಿದರೆ ಕಣ್ಣುಗಳು ಮಾತ್ರವಲ್ಲ, ಸಂಪೂರ್ಣ ದೇಹವು ಚುರುಕಾಗಿರುತ್ತದೆ. ಜೊತೆಗೆ ತೆಂಗಿನಕಾಯಿ ನೀರು, ಮಜ್ಜಿಗೆ, ಹಣ್ಣುಗಳ ರಸಗಳಂತಹ ನೈಸರ್ಗಿಕ ಪಾನೀಯಗಳು ಕೂಡ ದೇಹಕ್ಕೆ ಒಳಗಿನಿಂದ ತಂಪು ಮತ್ತು ತೇವಾಂಶ ನೀಡಲು ಸಹಾಯಕವಾಗುತ್ತವೆ. ನಮ್ಮ ಆಯುರ್ವೇದದಲ್ಲಿ ತ್ರಿಫಲಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ. ಹಲವು ವರ್ಷಗಳಿಂದ ಹಿರಿಯರು ಇದನ್ನು ದೇಹದ ಒಟ್ಟು ಆರೋಗ್ಯ ಕಾಪಾಡಲು ಬಳಸುತ್ತಾ ಬಂದಿದ್ದಾರೆ. ತ್ರಿಫಲದಲ್ಲಿರುವ ಆಮ್ಲ ದೇಹಕ್ಕೆ ವಿಟಮಿನ್ ಸಿ ನೀಡುತ್ತದೆ. ಹರಿತಕಿ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಬಹೇಡ ದೇಹದ ಒಳಗಿನ ಅಶುದ್ಧಿಗಳನ್ನು ಹೊರಹಾಕಲು ಉಪಯುಕ್ತವೆಂದು ಪರಿಗಣಿಸಲಾಗಿದೆ. ಈ ಮೂರು ಸೇರಿ ದೇಹವನ್ನು ಒಳಗಿನಿಂದ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತವೆ. ತ್ರಿಫಲವನ್ನು ನಿಯಮಿತವಾಗಿ ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದಾಗ ದೇಹದ ರಕ್ತ ಪ್ರಸರಣ ಉತ್ತಮವಾಗುತ್ತದೆ ಎಂದು ಹಲವರು ನಂಬುತ್ತಾರೆ. ರಕ್ತ ಶುದ್ಧವಾಗಿದ್ದರೆ ಕಣ್ಣುಗಳಿಗೆ ಅಗತ್ಯವಾದ ಪೋಷಕಾಂಶಗಳು ಸರಿಯಾಗಿ ತಲುಪಲು ಸಹಾಯವಾಗಬಹುದು. ಇದರಿಂದ ಕಣ್ಣುಗಳ ದಣಿವು ಕಡಿಮೆ ಆಗುವುದು, ದೃಷ್ಟಿ ಸ್ವಲ್ಪ ಚುರುಕಾಗಿರುವ ಅನುಭವ ಮತ್ತು ಕಣ್ಣಿನ ಒತ್ತಡ ಇಳಿಯುವಂತಹ ಪ್ರಯೋಜನಗಳನ್ನು ಕೆಲವರು ಅನುಭವಿಸುತ್ತಾರೆ. ಅದರ ಜೊತೆಗೆ ಒಂದು ವಿಷಯ ಮರೆಯಬೇಡಿ, ಯಾವುದೇ ನೈಸರ್ಗಿಕ ವಿಧಾನ ತಕ್ಷಣ ಮಾಯಾಜಾಲದಂತೆ ಪರಿಣಾಮ ನೀಡುವುದಿಲ್ಲ. ನಿಯಮಿತ ಅಭ್ಯಾಸ, ಸಮತೋಲನ ಆಹಾರ, ಸಾಕಷ್ಟು ನಿದ್ರೆ ಮತ್ತು ಕಣ್ಣುಗಳಿಗೆ ವಿಶ್ರಾಂತಿ ನೀಡುವ ಜೀವನ ಶೈಲಿ ಜೊತೆಯಾದಾಗ ಮಾತ್ರ ಉತ್ತಮ ಫಲಿತಾಂಶ ಕಾಣಬಹುದು. ನಿಮ್ಮ ಕಣ್ಣುಗಳು ಆರೋಗ್ಯವಾಗಿದ್ದರೆ ನಿಮ್ಮ ಜೀವನವು ಹೆಚ್ಚು ಬೆಳಕಿನಿಂದ ತುಂಬಿರುತ್ತದೆ. ಸ್ನೇಹಿತರೆ, ಇದರೆಲ್ಲರ ಜೊತೆಗೆ ಕಣ್ಣುಗಳ ವ್ಯಾಯಾಮವು ಅಷ್ಟೇ ಮುಖ್ಯ. ಕೆಲವು ಕ್ಷಣ ದೂರದ ವಸ್ತುಗಳನ್ನು ನೋಡುವುದು, ನಿಧಾನವಾಗಿ ಕಣ್ಣುಗಳನ್ನು ತಿರುಗಿಸುವುದು ಮತ್ತು ಮಧ್ಯೆ ಮಧ್ಯೆ ಕಣ್ಣು ಮುಚ್ಚಿ ವಿಶ್ರಾಂತಿ ನೀಡುವುದು ಇವು ಸರಳವಾದರೂ ಪರಿಣಾಮಕಾರಿ ಅಭ್ಯಾಸಗಳು. ವಿಶೇಷವಾಗಿ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಸುವವರು ಈ ಅಭ್ಯಾಸಗಳನ್ನು ದಿನನಿತ್ಯ ಪಾಲಿಸಿದರೆ ಕಣ್ಣುಗಳ ದಣಿವು ಕಡಿಮೆ ಆಗಬಹುದು. ಆದರೆ ಸ್ನೇಹಿತರೆ, ಒಂದು ವಿಷಯವನ್ನು ಯಾವತ್ತೂ ಮರೆಯಬೇಡಿ, ಮನೆಮದ್ದುಗಳು ಮತ್ತು ನೈಸರ್ಗಿಕ ವಿಧಾನಗಳು ಸಹಾಯಕವಾಗಬಹುದು. ಆದರೆ ದೃಷ್ಟಿ ತುಂಬ ಮಸುಕಾಗುವುದು, ಕಣ್ಣಿನಲ್ಲಿ ನಿರಂತರ ನೋವು, ಹೆಚ್ಚು ಕೆಂಪಾಗುವುದು ಅಥವಾ ತಲೆ ಸುತ್ತುವಂತಹ ಗಂಭೀರ ಸಮಸ್ಯೆಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯುವುದು ಅತ್ಯಂತ ಮುಖ್ಯ. ಹೀಗಾಗಿ ಇಂದಿನಿಂದಲೇ ನಿಮ್ಮ ಕಣ್ಣುಗಳಿಗೆ ಸ್ವಲ್ಪ ಹೆಚ್ಚು ಪ್ರೀತಿ ಮತ್ತು ಕಾಳಜಿ ನೀಡಿ. ಸಣ್ಣ ಸಣ್ಣ ಆರೋಗ್ಯಕರ ಅಭ್ಯಾಸಗಳು ಮುಂದಿನ ವರ್ಷಗಳಲ್ಲಿ ದೊಡ್ಡ ಫಲಿತಾಂಶ ನೀಡುತ್ತವೆ. ನೀವು ಇಂದು ನಿಮ್ಮ ಕಣ್ಣುಗಳನ್ನು ಕಾಪಾಡಿಕೊಂಡರೆ ನಾಳೆಯ ಜೀವನವನ್ನು ಇನ್ನಷ್ಟು ಸ್ಪಷ್ಟವಾಗಿ, ಸುಂದರವಾಗಿ ಮತ್ತು ಸಂತೋಷದಿಂದ ನೀಡಲು ಸಾಧ್ಯವಾಗುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.